ಒಟ್ಟಾರೆ ಎಷ್ಟು ವರ್ಷ ಬದುಕಿದ್ರು ಚೆನ್ನಮ್ಮಾಜಿ? ನನಗೆ ಅನ್ಸ್ಮಟ್ಟಿಗೆ 50 ವರ್ಷ ಅಂತ. 50 ವರ್ಷ. 25 ವರ್ಷ ಗಂಡ ತಿಳಿಯುತ್ತಿರುವಾಗ 25 ವರ್ಷ ಇರ್ಬೋದು ಅಮ್ಮನಿಗೆ. ಆಮೇಲೆ 25 ಈ ಕಡೆಗೆ 25 ವರ್ಷ ಆಳ್ವಿಕೆ ಮಾಡಿದ್ರು. ಅಂದರೆ 50 ವರ್ಷ ಅಂತ ನನ್ನ ಲೆಕ್ಕಾಚಾರ. ಚೆನ್ನಮ್ಮಾಜಿ ನಂತರ ಯಾರು ಪಟ್ಟಕ್ಕೇರಿದ್ದು? ಬಸವಪ್ಪ ನಾಯಕ, ಚೆನ್ನಮ್ಮಾಜಿ ಮಗ. ಅಂದರೆ ದತ್ತುಪುತ್ರ. ಎಲ್ಲ ದತ್ತುಪುತ್ರ ಹೆಚ್ಚಾಗಿ. ಈಗ ಚೆನ್ನಮ್ಮಾಜಿಗೆ ಮಕ್ಕಳ ಇರಲಿಲ್ಲ, ಮಕ್ಕಳಾಗಲಿಲ್ಲ. ಅದರಿಂದ ಬಸವಪ್ಪ ನಾಯಕನನ್ನು ತಗೊಂಡ, ಅಂದ್ರೆ ಅವ್ರ ರಿಲೇಷನ್ನಲ್ಲೇ ತಗೊಂಡು. ಸೋಮಶೇಖರ್ ನಾಯಕ ಏನಾಗಿ ಸತ್ತೋಗಿದ್ದು? ಸೋಮಶೇಖರ್ ನಾಯಕನ ಕೊಲೆ ಆದದ್ದು, ಸ್ಪಷ್ಟವಾಗಿ ಕೊಲೆ ಮಾಡಿದ್ರು. ಅದೊಂದು ದೊಡ್ಡ ಕಥೆ. ವೆಂಕಟಪ್ಪ ನಾಯಕ ಅಂದರೆ 2ನೇ ವೆಂಕಟಪ್ಪ ನಾಯಕನ ಸಮಾಧಿ ಇದ್ದಂಥ ಸ್ಥಳ ಅದು ಕಂಪ್ಲೀಟ್ ಇದಾಗಿ ಹೋಗಿದೆ. ಈಗ ಅಲ್ಲೇ ಇದ್ದದ್ದು ನಾನು ಚೆನ್ನಾಗಿ ನೋಡಿದ್ದೀನಿ. ಅಲ್ಲಿ ಒಂದು ಗೂಡು ಇತ್ತು, ಅದು ಆ್ಯಕ್ಚುಲಿ ಆ ಗೂಡು ಕಟ್ಟೆ ಮೇಲೆ ಇತ್ತು. ಇವತ್ತೇನು ಕಾಣ್ತಾ ಇಲ್ಲ. ಅಲ್ಲಿ ಕಲ್ಮಠ ದೇವಸ್ಥಾನ ಅಂತ. ಕಲ್ಮಠ ಅನ್ನೋದೊಂದು ಮಠಕ್ಕೆ ಸಂಬಂಧಪಟ್ಟಿದಂತೆ 365 ಮಠಗಳಲ್ಲಿ ಅದು ಒಂದು. ನಾವು ಹೋಗಿದ್ವಲ್ಲ ಹಳೆ ಮಠ ಅಥವಾ ಕೊಪ್ಪಳ ಮಠ, ಅದು ಒಂದು. ಮತ್ತು ಇದು ಕಲ್ಮಠ ದೇವಸ್ಥಾನ. ಅಲ್ಲಿ ಗಂಡವೇರುಂಡ ನೋಡಿ, ಅಲ್ಲಿ ಲಾಂಛನ ಯಾರ್ದು? ಕೆಳದಿಯ. ಯಾರ ಡ್ರೆಸ್ ಆಗಿರ್ಬೋದು ಇದು? ಶಿವಾಜಿ. ಎಸ್, ಶಿವಾಜಿ ಮಗ ರಾಜಾರಾಮ್. ಹೌದಾ ಅನ್ಸತ್ತೆ ಇಲ್ಲ ನೋಡು. ಒಂದು ಎಲೆ ಹಾಕ್ತಾ ಇದ್ದಾನೆ. ಚೆನ್ನಮ್ಮಾಜಿಯು ಔರಂಗಜೇಬನೊಟ್ಟಿಗೆ ಹೋರಾಡಿ ಗೆದ್ದಳಲ್ಲ, ಅದರ ವಿಜಯ ಸಂಕೇತವಾಗಿ ಇದನ್ನು ಸ್ಥಾಪನೆ ಮಾಡಿದರು ಅಂತ. ಇದು ವಿಜಯದ ಸಂಕೇತ. 1672-73 ಸಾಲಿನಲ್ಲಿ ಅವರು ಔರಂಗಜೇಬನೊಟ್ಟಿಗೆ ರಾಜಾರಾಮನಿಗೆ ಆಶ್ರಯ ಕೊಟ್ಟಾಗ ಈ ದೇವಸ್ಥಾನ, ಇದು ದೇವಸ್ಥಾನವೇ ಹೊರತು ಬೇರೆ ಸಮಾಧಿ ಸ್ಥಳ ಅಲ್ಲ. ಸಮಾಧಿ ಅಂತಲೂ ಇದು ಚೆನ್ನಮ್ಮಾಜಿಯ ಸಮಾಧಿ ಅಂತ ಹೇಳ್ಕೊಂಡ್ಬಿಟ್ಟು ಜನ ಹೇಳ್ತಾ ಇದ್ದಾರೆ. ಈ ದೇವಸ್ಥಾನವನ್ನು ನೋಡ್ಕೊಂಬರೋಣ. ಓಕೆ, ಸಿಂಹಕಟಾಂಜನ. ಇದು ಸಿಂಹಕಟಾಂಜನ ನೋಡಿ. ಹೌದಾ? ಸಿಂಹಕಟಾಂಜನ ಕರೆಕ್ಟಾ? ಹೌದು. ನೋಡಿ, ಹೌದಾ? ಸಮಾಧಿ ಸ್ಥಳಗಳಿಗೆ ಇದನ್ನು ಕೊಡ್ತಾರೇನ್ರಿ? ಹಾಂ, ಓಕೆ. ನೆಕ್ಸ್ಟ್ ನೋಡಿ, ಚಾಮರ ಬೀಸುವ ಕನ್ಯೆಯರು ಇಲ್ಲೇ ಇದ್ದಾರೆ. ಇವರ ಅಗತ್ಯ ಸಮಾಧಿ ಕಲ್ಲುಗಳಿಗೆ ಉಂಟಾ? ಸಮಾಧಿ ಸ್ಥಳವಾದರೆ ಉಂಟಾ? ವಿಚಾರ ಮಾಡಿ. ಆಮೇಲೆ ನಂದಿಯನ್ನು ಇಟ್ಟರು. ಕೆಲವರೆಲ್ಲ ನಂದಿ ಬಗ್ಗೆ ಒಂದು ಕಥೆ ಭಾರಿ ಮಜಾ ಉಂಟು. ನಂದಿಯ ಕಾಲು, ಬಲಗಾಲು ನೆಲಕ್ಕೆ ಅಂಟಿಸಿದರೆ ಅದು ಸಮಾಧಿಗಲ್ಲಿನ ಸೂಚಕ ಅಂತನ್ನುವಂಥ ಮಾತು ಕೆಲವರು ಹಿಸ್ಟೋರಿಯನ್ಸು ಅಭಿಪ್ರಾಯ ಪಡ್ತಾರೆ. ಆದರೆ ಈ ಕುರಿತಂತೆ ನಾನು ಬಯಲುನಾಡಿನಲ್ಲಿ 108 ದೇವಸ್ಥಾನಗಳಿಗೆ ಹೋಗಿ ನೋಡ್ಕೊಂಡು ಬಂದೆ ನಂದಿಯನ್ನು. ಹಾಗೆ ಇಲ್ಲ. ಬಲಗಡೆ ಇಟ್ಟಿರುವಂಥದ್ದು ಕೂಡ ದೇವಸ್ಥಾನದ ಎದುರುಗಡೆಗೆ ಇದೆ. ನನ್ನ ಸಂಶೋಧನೆಯಲ್ಲಿ ತಿಳಿದು ಬರ್ತದೆ.